ಮಂದಾಳ್ ಪಟ್ಟಿಗೆ ಹೋಗ್ತಿದೀವಿ ಗಾಯ್ಸ್. ಹೋಯ್ತಾ ಇದೀವಿ ಆನ್ ದ ವೇ ದಾರಿಲಿ. ಗೈಸ್ ಮೋಟೋ ಬ್ಲಾಕಿಂಗ್ ಹಾಕೊಂಡಿದೆ ಗೈಸ್, ನಿಮ್ಗೆಲ್ಲ ಚೆನ್ನಾಗಿ ವಿಡಿಯೋಗಳು ತೋರ್ಸೋಣ ಅಂತ. ಬಟ್ ಮುರಿದೋಗ್ಬಿಡ್ತು. ಚೆನ್ನಾಗಿ ಊರಲ್ಲಿ ಬರ್ಬೇಕಾದ್ರೆ ತುಂಬಾ ಜನ ನೋಡ್ಬಿಟ್ರು, ಕಣ್ಣು ದೃಷ್ಟಿ ಆಯ್ತು, ಸೊ ಮುರಿದೋಯ್ತು. ತುಂಬಾ ಡೌನ್ ಇದೆ ಇಲ್ಲೆಲ್ಲ. ಇಲ್ಲಿ ಕಾರ್ಗಳು ಜಾಸ್ತಿ ಬರಲ್ಲ, ಕಾರ್ಗಳಲ್ಲಿ ಏನಿದ್ರು ಸ್ಕೂಟರ್, ಬೈಕ್ ಈ ಥರ. ಮಂದಾಳ್ ಪಟ್ಟಿಗೆ ಹೋಯ್ತಿದ್ದೀವಿ. ಆನ್ ದ ವೇ ಹೋಯ್ತಾ ಇದ್ದೀವಿ ಮಂದಾಳ್ ಪಟ್ಟಿಗೆ. ಇಲ್ಲೊಂದು ಬ್ಯೂಟಿಫುಲ್ ರಿವರ್ ಕಾಣಿಸ್ತು. ಇಲ್ಲೊಂದು ಸೇತುವೆ ಸಿಕ್ತು, ಹೊಳೆ. ಅದು ಯಾವ ಹೊಳೆ ಅಂತ ಗೊತ್ತಿಲ್ಲ, ನದಿ ಹೆಸರು ಏನು ಅಂತ. ಸೊ ಚೆನ್ನಾಗಿತ್ತು, ನಿಲ್ಸ್ಕೊಂಡು ಹಾಗೆ ಒಂದು ವಿಸಿಟ್ ಹಾಕೊಂಡು ನೋಡ್ಕೊಂಡು ಹೋಗೋಣ ಅಂತ ನಿಂತಿದ್ದೀವಿ. ಮೊದಲು ಹಳೆ ಸೇತುವೆ, ಅದು ನಡ್ಕೊಂಡು ಹೋಗಕ್ಕೆ, ಮನುಷ್ಯರು ನಡ್ಕೊಂಡು ಹೋಗಕ್ಕೆ, ಅದು ಇದು ವೆಹಿಕಲ್ ಹೋಗಕ್ಕೆ. ಬಿಸಿಲು ನೋಡಿ ಗಾಯ್ಸ್, ಅಯ್ಯಪ್ಪ ನಂಗಂತೂ ನಿದ್ದೆ ಆಯ್ತಾ ಇರತ್ತೆ. ಸಿಕ್ಕಾಬಡೆ ಬಿಸಿಲು, ಹೆವಿ ಬಿಸಿಲು ಹೊಡಿತೈತೆ. ನಾವು ಮಳೆ ಅನ್ಕೊಂಡು ಬಂದು ಬೆಳಿಗ್ಗೆಯಿಂದ 1000 ಸರಿನೇ ಅಂದಿದ್ದೀವಿ ಮಳೆ 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 ಅನ್ಕೊಂಡು. ಮಳೆ ಏನು ಮಾಡ್ತೀರಾ, ಮಳೆ ಇಲ್ಲ. ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದು ರೀಚ್ ಆಗಲಿಲ್ಲ. ಬನ್ನಿ ಹಂಗೆ ಸಿಗೋಣ. ಮಂದಾಳ್ ಪಟ್ಟಿಗೆ ಹೋಯ್ತಾ ಅಂದವೆ. ಮಂದಾಳ್ ಪಟ್ಟಿ ಬೈಕಲ್ಲ ಬೇಕಾದ್ರೆ ಗಾಳಿ ಚೆನ್ನಾಗಿ ಬಿಸುತ್ತೆ. ಸ್ವಲ್ಪ ನಿಲ್ಲಿಸ್ತು ಅಂದರೆ ಸಾಕು, ತುಂಬ ಸೆಕೆ ಬಿಸಿಲು. ತುಂಬ ಆಫ್ ರೋಡ್ ಇದೆ ಇಲ್ಲಿ. ಯಪ್ಪ ಎಷ್ಟು ಆಫ್ ರೋಡ್ ಗೊತ್ತಾ, ಯಪ್ಪ ದೇವ. ಈ ಥರ ಮಾಡು. ಎಕ್ಸ್ಟ್ರೀಮ್ ಆಫ್ ರೋಡು ನೋಡಿ. ನಡ್ಕೊಂಡು ಹೋಗ್ಬೇಕಾ ಇಲ್ಲಿ? ಮಂದಾಳ್ ಪಟ್ಟಿಗೆ ಬಂದಿದ್ರಿ ಇವಾಗ. ಇಲ್ಲಿ ನಾವು ಆಫ್ ರೋಡ್, ಫುಲ್ ಆಫ್ ರೋಡಿಂಗು. ಒಂದ್ಸರಿ ಹೋಗಿಲ್ಲ ಆಫ್ ರೋಡಿಂಗ್ ಅಲ್ಲಿ ಗಾಡಿ ಎತ್ಕೊಂಡು. ಟ್ರೈ ಮಾಡಿಲ್ವಂತೆ. ಸೊ ಆಫ್ ರೋಡ್ ಅಲ್ಲಿ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್? ಬನ್ನಿ ನೋಡೋಣ, ಇವಾಗ ನಿಮ್ಗೂ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ. ಟ್ರೈ ಮಾಡ್ತೀನಿ. ಫಸ್ಟ್ ಟೈಮ್ ಆಫ್ ರೋಡ್ ಅಲ್ಲಿ ಹೊಡಿತಾ ಇರೋದು ಗಾಡಿನ, ಹೊಸ ಗಾಡಿ ತಗೊಂಡು. ಬನ್ನಿ ಸಿಗೋಣ, ಹಂಗೆ ಅಂದವೆ ನೋಡ್ತೀರಾ ನೀವು ಬ್ಲಾಗ್ ಅಲ್ಲಿ. ಪೀಪಲ್ ರಿಯಾಕ್ಷನ್. ಸರ್ ಹೋಗ್ಬೋದಾ? ಹೌದಾ, ತಗೊಬಂದ್ಬಿಡು. ಸರ್ ಎಷ್ಟು? ಇಬ್ರೆ. ಗೆಟ್ ರೆಡಿ. ಇಲ್ಲಿ ಫಸ್ಟ್ ಫಾರೆಸ್ಟ್ ಅಲ್ಲಿ ಟಿಕೆಟ್ ತಗೋಬೇಕು. ನಡ್ಕೊಂಡಾದ್ರೂ ಹೋಗ್ಲಿ, ಬೈಕ್ ಅಲ್ಲಾದ್ರೂ ಹೋಗ್ಲಿ, ಫಾರೆಸ್ಟ್ ಅಲ್ಲಿ ಟಿಕೆಟ್ ತಗೋಬೇಕು. ಬಂದು ಇದೆ ನೋಡಿ ಫಾರೆಸ್ಟ್ ಆಫೀಸ್. ಫಾರೆಸ್ಟ್ ಅಲ್ಲಿ ಟಿಕೆಟ್ ತಗೊಂಡು ಹೊರಡೋದೆ. ಬನ್ನಿ ಗಾಯ್ಸ್, ಒಳ್ಳೆ ಮಜವಾಗಿರುತ್ತೆ ಮಾತ್ರ. ಬ್ಲಾಗ್ ಮಾತ್ರ ಸಖತ್ತಾಗಿರುತ್ತೆ ಆಫ್ ರೋಡಿಂಗು. ಬನ್ನಿ ಹಂಗೆ ನೋಡ್ಕೊಂಡು ಬನ್ನಿ. ಎಕ್ಸ್ಟ್ರೀಮ್ ಲೆವೆಲ್ ಒಬ್ಬನೇ ಸಗಲಾಗಿರ್ತದೆ. ನಾನ್ಯಾಕೆ ಹಿಂಗ್ ಬಂದೆ? ನಾನು ಹಂಗ ಹೋಗ್ಬೇಕಿತ್ತು. ನಾನು ಎಲ್ಲಿಲ್ಲ, ಅಲ್ಲೂ ಹೋಗ್ಬೇಕಿತ್ತು. ಹಂಗ ಹೋಗ್ಬೇಕಿತ್ತು. ಹೇಳಿ ನೀನು, ಅಲ್ಲಿ ಹೋಗ್ಬೇಕಿತ್ತು. ಗೇರ್ ಆಯ್ತಕ್ಕದ್ ಬಾ ನಾಯಿ.
ಮತ್ತು ನೋಡಿ ಇದೆಲ್ಲ ಆಫ್ ರೋಡ್, ತುಂಬ ಆಫ್ ರೋಡ್ ಇದೆ ಅಪ್ಪ. ರೋಡ್ ನೋಡ್ಬಿಟ್ಟೆ ಭಯ ಆಗ್ಬಿಡುತ್ತೆ ನನಗೆ, ಅಷ್ಟು ಇದೈತೆ. ಮಸ್ತ್ ವೈಬ್. ಎಕ್ಸ್ಪಲ್ಸ್ ಎಕ್ಸ್ಪ್ಲೋರಿಂಗ್ ದ ವರ್ಲ್ಡ್. ಈ ಮುಗಿಲ್ಪೇಟೆನ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಸೊ ನೋಡಿ ಗೈಸ್, ಇಲ್ಲೊಬ್ರು ಪಾರ್ಟ್ನರ್ ಸಿಕ್ತವ್ರು ಎಕ್ಸ್ಪಲ್ಸು ಬೆಂಗಳೂರಿಂದ. ನೋಡಿ ಸಾಗದಾಗೈತೆ ಅಂತ. ಮುಗಿಲ್ಪೇಟೆ ನೋಡಿ ಒಳಂದವ ಮುತ್ತಿನ ಮಾಲೆ ಚಂದವ, ನೋಡಿ ಒಳಂದವ ಮುತ್ತಿನ ಮಾಲೆ ಚಂದವ. ಏನಕ್ಕೆ ಸಾಂಗ್ ನೆನಪೈತಿ ನಿಮಗೆ? ಯಾವೂರ ಚೆಲುವೆ ಸೇವ. ಅಭಿಷೇಕ್, ಏನಕ್ಕೆ ಸಾಂಗ್ ನೆನಪೈತಿ ನಿಂಗೆ ಸಡನ್ಲಿ? ನಮ್ಮ ಹುಡುಗಿ ಜೊತೆ ನಾನು ನೋಡಿ ಗೈಸ್, ಫ್ರೆಂಡ್ರಲ್ಲೇ ಹೊಡೆದವ್ರೆ ಗೈಸ್. ಕಪಲ್ಸ್ ಬಂದವ್ರೆ ನೋಡಿ, ಫ್ರೆಂಡ್ರಲ್ಲೇ ಹೊಡೆದವ್ರೆ. ಅಲ್ಲಿ ಕುದುರೆ ಅಂತ ಲೆಕ್ಕ ಎಲ್ಲ ಕತ್ಕೊಂಡು ಹೋಯ್ತಾ ಇದ್ದ ಮಾತ್ರ. ಆಫ್ ರೋಡ್ ತಿಂಗಲ್ವಾ? ಒಂದು ಅಡ್ವೆಂಚರ್ ಮಾಡಿ ಲೈಫಲ್ಲಿ ಇನ್ನೇನಿಲ್ಲ. ಬೈಕ್ ಓಡಿಸ್ಕೊಂಡು ಬಂದಿದ್ದು ನಾನು. ನನಗೆ ಕಾಲು ನೋವು, ಕೂತ್ಕೊಳ್ಳೋಕ್ಕಾಗ್ತಿಲ್ಲ. ನಿಲ್ಲಿಸು ಅಂತ ನಿಲ್ಲಿಸು ಸೋಳೆ ಸಾಕತ್ತು ಕ್ವಾಡ್ಲಿ ಕೊಡ್ತಾವಳು ಮಾತ್ರ. ತುಂಬ ಜೀಪ್ಗಳು ಹೋಗುತ್ತೆ ಇಲ್ಲಿ. ಹಂಗೆ ಒಂದು ಸ್ಟಾಪ್ ಹಾಕ್ಬಿಟ್ಟು ಇಲ್ಲಿ ವ್ಯೂನ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಬೇಕು ಮಂದಲ್ಪಟ್ಟಿ ಪೀಕ್ವರೆಗೂ. ವಿಡಿಯೋ ತುಂಬ ಶೇಕ್ ಆಗೈತೆ, ಯಾಕಂದರೆ ಈ ಜಾಗದಲ್ಲಿ ನಾವು ಹೋಗೋದೇ ಒಂದು ದೊಡ್ಡ ಟಾಸ್ಕು. ಬಟ್ ನೀವು ನೋಡಲಿ ಅಂತ ವಿಡಿಯೋ ಮಾಡಿದ್ದೀವಿ. ಸೊ ಅದರಿಂದ ಫುಲ್ಲು ಹಳ್ಳ ಗುಂಡಿ ಇತ್ತಲ್ಲ ರೋಡು. ಸೊ ವಿಡಿಯೋ ತುಂಬ ಶೇಕ್ ಆಗೈತೆ. ಬಟ್ ನೋಡಿ ಚೆನ್ನಾಗೈತೆ, ಒಳ್ಳೆ ಥ್ರಿಲ್ಲಾಗಿ. 4 ಕಿಲೋಮೀಟ್ರ್ ಟ್ರಕ್ಕಿಂಗಲ್ಲಿ ಈ ರೋಡೇ ತುಂಬ ದೊಡ್ಡ ಟಾಸ್ಕ್ ಆಗಿದ್ದಿದ್ದು. ಯಾಕಂದರೆ ಈ ರೋಡ್ ನೋಡಿ ಫುಲ್ ಹಳ್ಳ ಗುಂಡಿ ಥರ, ಫುಲ್ ದಿಬ್ಬ ಥರ ಇತ್ತು. ಬಟ್ ಏನೂ ಆಗಿಲ್ಲ, ಸೇಫಾಗಿ ಹತ್ತಿಸ್ದ ಗಾಡಿನ, ಆರಾಮಾಗಿ ಹತ್ಕೊಂಡು ಹೋಯ್ತು. ಎಲ್ಲಿಯೇನು ಪ್ರಾಬ್ಲಮ್ ಆಗಲಿಲ್ಲ. ಅಷ್ಟು ಸಕ್ಕತ್ತು ಟಫ್ ಆಗೈತೆ. ಎಂಟ್ರೆನ್ಸ್ ಇದು. ಇಲ್ಲಿಂದ 1 ಕಿಲೋಮೀಟ್ರ್ ಐತೆ ಅಷ್ಟೇ ಮಂದಲ್ಪಟ್ಟಿ ಪೀಕ್ಗೆ. ಅಪ್ಪ ತುಂಬ ಸಕ್ಕದ ಅಡ್ವೆಂಚರ್ ಆಗಿತ್ತು. ಅಷ್ಟೇ ಟಯರ್ಡ್ ಆಗೋಯ್ತು ಮಾತ್ರ ಬೈಕ್ನ ಓಡಿಸ್ಕೊಂಡು ಬರೋ ಅಷ್ಟರಲ್ಲಿ. ಬಟ್ ಬಂದಿದ್ದಕ್ಕೂ ಅಷ್ಟು ಕಷ್ಟಪಟ್ಕೊಂಡು ಗಾಡಿ ಓಡಿಸ್ಕೊಂಡು ಸಕ್ಕದ ಎಂಜಾಯ್ ಮಾಡ್ತಿದ್ದೀವಿ ಮಾತ್ರ. ಒಳ್ಳೆ ವ್ಯೂ ಪಾಯಿಂಟ್ ನೋಡಿ, ವ್ಯೂ ಪಾಯಿಂಟ್ ಹೇಗೈತೆ ಅಂತ. ಸಿಕ್ಕಾಬಡೆ ಟಫ್ ಆಗೈತೆ ಮಾತ್ರ ಇದು. ನಮ್ಮ ಡೆಸ್ಟಿನೇಷನ್ ರೀಚ್ ಆಗಬೇಕು ಬೇರೆ ಟೆನ್ಷನ್ ಅಷ್ಟೇ. ಈ ತರ ಪ್ಲೇಸ್ಗಳನ್ನ ನೋಡ್ತಾ ಇದ್ರೆ ಮನ್ಸಿಗೆ ಎಷ್ಟು ಸಮಾಧಾನ ಆಗುತ್ತೆ ಅಂದ್ರೆ, ಸಿಕ್ಕಾಪಡೆ ಮನ್ಸಿಗೆ ಸಮಾಧಾನ ಆಗುತ್ತೆ. ಮನ್ಸಲ್ಲಿ ಏನೇನೋ ಇದ್ರು ಈ ತರ ಒಂದು ಅಡ್ವೆಂಚರ್ ಮಾಡ್ಕೊಂಡು ಹೊರಟೋದ್ರೆ ಆ ಫೀಲೇ ಬೇರೆ ತರ. ಅದನ್ನ ಹೇಳಕ್ ಆಗಲ್ಲ. ಯಾಕಂದ್ರೆ ಈಗ ನಾವ್ ಏನೇ ಒಂದ್ ಮಾಡ್ಬೋದು, ನಾವ್ ಏನೇ ಬ್ಲಾಗ್ ಮಾಡ್ಬೋದು, ನಿಮ್ಗೆ ಏನ್ ಹೇಳ್ಬೋದು, ಅದನ್ನ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಅವಾಗ ನಿಮ್ಗೆ ನಿಜವಾದ ಫೀಲ್ ಏನು ಅಂತ ಗೊತ್ತಾಗುತ್ತೆ. ಬಂದು ಎಕ್ಸ್ಪೀರಿಯನ್ಸ್ ಮಾಡಿ, ಅದು ಎಕ್ಸ್ಪೆಷಲಿ ಬೈಕಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಬಂದು ಸಕ್ಕತ್ತಾಗಿ ಐತೆ ಮಾತ್ರ. ಇನ್ನೂ ಹತ್ತಿಸ್ತಾರ ಬೈಕ ಇನ್ನೂ.
ಬೈಕ್ ಪಾರ್ಕಿಂಗ್ ಅಲ್ಲಿ ಸರ್ ಥ್ಯಾಂಕ್ ಯು ಸರ್. ಅಷ್ಟು ಅಡ್ವೆಂಚರ್ ಮಾಡಿಕೊಂಡು ಫೈನಲಿ ಬಂದಿದ್ದೀವಿ ಪೀಕ್ ಹತ್ರ. ಇವಾಗ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ಬೇಕು ಇವಾಗ ಟ್ರೆಕ್ಕಿಂಗ್ ಮಾಡಿಕೊಂಡು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.